ನಗು ಯಾಕೆ? ಅಲ್ಲಿಂದ ಆಯ್ತಲ್ಲ ಹಾಗಾಗಿ ನಗುವ. ಜಾಗ್ರತೆ ಮಾತಾಡು, ಆದಷ್ಟು ಸಾಕಾಗುವುದಿಲ್ಲ ಅಲ್ವೇ? ಅಯ್ಯಪ್ಪ ಕುಲ ಚೀಲ ನೀ ಹೊಲಿದು ನಿನ್ನ ಅಪ್ಪ ಚೀಲ ಹೊಲಿತ ಕೆಟ್ಟವ. ಕೇಳು ಕಳಕುಲ ಶೀಲ ನೀ ಒಲಿದು. ಓ ಕಟ್ಟದ ಗುಜ್ಜನೆ, ಕರ್ಮ. ಓ ಕಕ್ಕಚ್ಚ ಕುಲ ಚಿಲಕನೆ, ಓ ಹೆಪ್ಪಂಡಿ ದನಿಯನೆ, ಓ ಸ್ವಾಮಿಯೇ. ಅಯ್ಯಪ್ಪ ಈಗ ಹೋಗಿ ಬಂದ್ಯ ಅಲ್ಲಿಗೆ? ಅದೇ ಸ್ವಾಮಿಯೇ. ಅದಲ್ಲ ಕಟೋತ್ ಖಜಾನೆ. ಓ ಕಟ್ಟದ ಗುಜ್ಜನೆ, ಹಿಡಿಂಬ ತನಯ. ಓ ಕಕ್ಕಚ್ಚ ಕುಲ ಚಿಲಕನೆ, ರಕ್ಕಸ ಕುಲ ತಿಲಕ. ಸ್ವಾಮಿಯೇ. ಹೋಗ್ಬಾ ನನ್ನ ಬಾರಿ. ಅಯ್ಯಪ್ಪ ಎಲ್ಲಿದ್ದವನು ನೀನು? ಯಾಕೆ ಬೊಪ್ಪೆಯೋ? ನಾನು ಉಪವನದಲ್ಲಿದ್ದವ ಒಡೆಯ. ಇಷ್ಟು ವರ್ಷ ಉಪವನವನ್ನು ಕಾದ್ಕೊಂಡಿದ್ದೆ ನಾನು, ಪ್ರಾಮಾಣಿಕವಾಗಿ ನಿಷ್ಠಾವಂತನಾಗಿ. ಆ ಮಟ್ಟಿಗೆ ಪ್ರಶ್ನೆ ಇಲ್ಲ. ನೀವೇ ಹೇಳಿದ್ದಲ್ವೇ, ಈ ಗರ್ಭಿಣಿ ಸ್ತ್ರೀಯರನ್ನು ನೋಡುವುದಕ್ಕೆ ಹೋಗುವಾಗ, ಗರ್ಭಿಣಿ ಸ್ತ್ರೀಯನ್ನು ನೋಡುವಾಗ, ರೋಗಿಗಳನ್ನ ನೋಡುವುದಕ್ಕೆ ಹೋಗುವಾಗ, ಸರಿ, ಮಹಾರಾಜರನ್ನ ನೋಡುವುದಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಲ್ವೇ? ಅಂದ್ರೆ ರಿಕ್ಷಾ ಹತ್ಕೊಂಡು ಹೋಗಬಾರದು. ಅದೇ ಹತ್ಕೊಂಡು ಬಂದ್ಯಾ? ಅದಲ್ಲ ಎಷ್ಟ್ ತೆಗೆದುಕೊಂಡ್ರು? ಅದಲ್ಲ ರಿಕ್ಷಾ. ರಿಕ್ತ ಹಸ್ತ ಅಂದ್ರೆ ಬರಿಗೈಯಲ್ಲಿ ಹೋಗಬಾರದು. ಹೌದೌದು ಅಲ್ವಾ ಅಂತ ನೀವು ಹೇಳಿದ್ರಿ. ಏನಾದ್ರೂ ಹಣ್ಣು ಇತ್ಯಾದಿಯನ್ನು ಪಡೆದೇ ನಾವು ಹೋಗಬೇಕು ಅಂತ ತರಬೇಕೆನ್ನುವಂತ ಆಸೆ ಇತ್ತು. ಇಂದು ಆ ಸ್ಥಾನಕ್ಕೆ ಬಂದೆ. ಹೌದಾ? ಬರಿಗೈಯಲ್ಲಿಯೇ ಬಂದೆಯಲ್ಲ. ಹೌದು ನೀನು ವನಪಾಲಕ, ಹೌದು ಒಡೆಯ. ಅಲ್ಲಿರಬೇಕಾದವ. ಬರಿಗೈಲಿ ಯಾಕೆ ಬಂದೆ? ಕಾರಣ ಉಂಟು ಒಡೆಯ. ಏನ್ ಮಾಡೋಣ ಹೇಳಿ, ಉಪವನದಲ್ಲಿ ನೆಟ್ಟಿ ಬೆಳೆಸಿದವ ನಾನೇ. ಹೌದು. ನೀವು ಕಣ್ಣಾರೆ ನೋಡ್ಬೇಕಿತ್ತು. ನೀವು ಕೆಲವು ಗೊಬ್ಬರ ಕೊಟ್ರಿ, ಆ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದೆ. ಏನ್ ಮಾಡುವ, ಸ್ವಲ್ಪ ಕಡಿಮೆ ಬಿತ್ತು. ಕಡಿಮೆ ಬಿದ್ದ ತಕ್ಷಣ ನನ್ನ ಸ್ವಂತ ಗೊಬ್ಬರ ಹಾಕಿದೆ ನಾನು. ಅಂದ್ರೂ ನೀನು ತಯಾರಿ ಮಾಡದೆ ಗೊಬ್ಬರ ಅನ್ನುವುದಾಗ ನಮ್ಮ ಮನೇಲಿ ಇದು ಗೊಬ್ಬರ ತಂದು ಹಾಕ್ತೇವೆ. ಆ ಮಟ್ಟಿಗೆ ನಿಷ್ಠಾವಂತನಿ ಅಲ್ವೇ? ಸರಿ. ಹಾಗಾಗಿ ಮರವನ್ನೆಲ್ಲ ಯಾರು ಕಡಿಬಾರದು ಎಂಬ ಕಾರಣಕ್ಕಾಗಿ ಸ್ವಲ್ಪ ಜಾಗ್ರತೆ ಮಾಡಿದೆ ಒಡೆಯ. ಜಾಗ್ರತೆ ಬೇಕು. ಹೌದೌದು. ಹೊಣೆಗಾರಿಕೆ ನಾನು ನಿನಗೆ ಕೊಟ್ಟವನಿದ್ದೆ. ಹೌದೌದು ಅಲ್ವಾ? ಮೊದಲು ಒಂದು ಪೊಲಕ ಹಾಕಿದೆ ನಾನು. ಪದಕ ಯಾವುದು? ಯಾವುದು? ಮರವನ್ನು ಯಾರು ಕಡಿಯಬಾರದು, ಮರವನ್ನು ಕಡಿದವರು ಭಿಕ್ಷುಕರು ಅಂತ ಹಾಕಿದೆ. ಓ, ಆ ರೀತಿಯಲ್ಲಿ. ಹೌದೌದು. ಮುಂದೇನಾಯ್ತು? ಇದೆಲ್ಲ ಭಿಕ್ಷುಕರಿಗೆ ವಿಷಯ ಗೊತ್ತಾಯ್ತಾ ಇಲ್ವಾ? ಆ ಭಿಕ್ಷುಕರೇ ಬಂದು ಮರ ಕಡಿಯುವುದಕ್ಕೆ ಶುರು ಮಾಡಿದ್ರು. ಅಯ್ಯಯ್ಯ, ಇದಾಗ ಹೋಗುವುದಲ್ಲ ಅಂದೆ ಪೊಲಕ್ ತೀರ್ಸಾಕದೆ. ಅದನ್ನು ತಿರುಗಿಸಿ ಆಮೇಲೆ ಮರ ಅಂತ ಹೇಳಿದ್ರೆ ದೇವರು, ಮರವನ್ನು ಒಪ್ಪಿಕೋ ಅಂತ ಬರ್ದಾಕದೆ. ಈ ಪ್ರೇಮಿಗಳಿಗೆಲ್ಲ ವಿಷಯ ಗೊತ್ತಾಯ್ತಾ ಇಲ್ವಾ? ಮರದೊಡಿಗೆ ಬರುವುದು ಎಲ್ಲ ಒಪ್ಕೊಳ್ಳುದು. ಎಲ್ಲಾ ಕಲಿಸ್ಕೊಟ್ಟ ಪಾಪಿನಿ. ಈಗ ಬರ್ತಾರೆ ಹಾಗಾಗ್ತಾ ನನಗೆಂತ ಗೊತ್ತುಂಟು. ಮತ್ತೇನು ಬರ್ದು ಹಾಕಿದೆ ಆಮೇಲೆ? ಕೋಲ್ಕತ್ತಿ ಆಗದು ಬೀಸಾಡಿ ಬಿಟ್ಟೆ. ಅದು ಬೇಡವೇ ಬೇಡ ಅಂತ. ಸರಿ ಸರಿ. ಇವತ್ತೊಂದು ಘಟನೆ ನಡೆದೋಯ್ತು. ಏನಾಯ್ತು? ಉಪವನದಲ್ಲಿದ್ದಂತ ಸಂದರ್ಭ ಅಲ್ಲಿಗೆ ಚಿನ್ನ ಓರ್ವನು ಒಂದು ಹೆಣ್ಣನ್ನು ಕರಕೊಂಡು
ನೀನು ವನವನ್ನ ಕಾಯುವಂತಹ ವನಪಾಲಕ. ಹೌದೌದು ಅಯ್ಯವ್ವ. ಆ ಸಂದರ್ಭ ನಡೆದು ಹೋದದ್ದೇನು? ಏನೋ ಎಂತ ಇದೆ? ರಥ ಬಂತು ಅಂತ ಹೇಳ್ತೀಯಲ್ಲ, ಎಲ್ಲಿವರೆಗೂ ಬಂದಿತ್ತು ಈಗ? ಅದೇ ಉಪವನದಲ್ಲಿ ರಥವ? ಚಿನ್ನನೋರ್ವ ಬಂದ. ಅಮಯಾರಮ ಇಬ್ಬರು ಬಂದ್ರು. ಚಿನ್ನ ಉಭಯರು ಮಕ್ಕಳಿದ್ದಾರ. ಹುಡುಗ ಸಣ್ಣವ, ಅವಳು ಪ್ರಾಯಕ್ಕೆ ಬಂದವಳು. ನೀವು ಅಂದಾಜ್ ಮಾಡಿ ಆಲೋಚಿಸಿ ತಲೆಗೆ ಹಾಕೊಳ್ಳಿ. ಬಂದ್ರು. ಬಂದವ್ರು ತಡ ಮಾಡಲಿಲ್ಲ ಒಡೆಯ. ಉಪವನ ಪ್ರವೇಶ ಮಾಡಿದ್ರು. ಏನು ಉಪವನ ಪ್ರವೇಶ ಮಾಡಿದ್ರು. ಹಾಕಲಿಲ್ವೇನೋ ನೀನು? ಅದು ಬರ್ದು ಹಾಕಿದಲ್ಲಿ ತೆಗೆದಾಕಿದ್ದೆ ನಾನು. ಅಪ್ಪನ ವಿನಃ ಪ್ರವೇಶವಿಲ್ಲ ಅನ್ನುವುದ ಒಂದು ಬದಿಗಿತ್ತು ಮಾರ್ರೆ. ನೋಡ್ಲಿಲ್ವಾ? ಅದು ಉಪವನ ಅಲ್ಲ ಅದೇ. ಹೌದಾ? ನೇರವಾಗಿ ಪ್ರವೇಶ ಮಾಡಿಬಿಟ್ಟು ಹೌದೌದು. ನೀ ಏನು ಮಾಡ್ತಿದ್ದೆ? ನಾನು ನೋಡ್ತಿದ್ದೆ. ಹೋಗಿ ತಡಿಬಹುದಾಗಿತ್ತಲ್ಲ ನೀ. ಏನ್ ಮಾಡುದಪ್ಪ? ಅವ್ರು ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ತನಕ ನಡ್ಕೊಂಡು ಹೋದೆ ನಾನು. ನಡ್ಕೊಂಡು ಹೋಗಿ ನೋಡ್ತೇನೆ, ಉಪನ ಒಳಗೆ ಅವರಿದ್ದಾರೆ. ಹೌದೌದು. ಆಮೇಲೆ ಇಬ್ರು ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ಹೌದೌದು. ನೀ ಅಲ್ಲಿಗೆ ಹೋದೆ. ಹೌದೌದು. ಹೋಗಿ ಮಾತಾಡ್ಬೇಕಿತ್ತು. ಮಾತಾಡ್ದೆ. ತಡಿಬೇಕಿತ್ತು. ತಡೆದೆ. ನೋಡು, ನೀವು ಮಾಡಿದ ತಪ್ಪು ಸರ್ವತ ಅಪರಾಧ ಅಂತ ಹೇಳ್ತೆ. ಹೇಳಿದ್ದೆ ತರ. ಅದು ನನ್ನ ಇಷ್ಟ ಮಾರ್ಯ. ಎಲ್ಲ ಹೌದು, ನನ್ನ ಇಷ್ಟ. ನನಗೂ ಹೊಟ್ಟೆ ಹಸಿವೆ ಆಗ್ತಾ ಉಂಟು, ನಾನು ತಿಂದೆ. ನೋಡು, ತಿಂದಿತ್ತಪ್ಪಲ್ಲ. ಒಂದು ಮಾತು ಸೌಜನ್ಯ ಕೇಳ್ಬೋದು. ಹೌದೌದು, ಸಂಸ್ಕಾರವಂತರ ಲಕ್ಷಣ. ಅದು ತಪ್ಪು ನಿಂದು ಅಂತ ಹೇಳಿದೆ. ಆಮೇಲೆ ಏನಿಲ್ಲ, ನನ್ನ ಇಷ್ಟ ಬಂದಾಗ ನಾ ತಿನ್ನೋವ. ನೀ ಯಾವನ ಗೆಲ್ಲಿಕ್ಕೆ? ನೀ ಯಾವನಿನ ಹೇಳ್ತೀಯ? ಯಾವನಿನ ಗೆಲ್ಲಿಕ್ಕೆ ಫೀಲ್ ಆಗ್ತೆ? ಅಲ್ಲ, ಯಾರಿಗೆ ಹೇಳ್ದ ನೀನು? ಇದು ಇಲ್ಲ ಅಭಿನವ ಅಭಿನವ. ಭೀನವ. ಅವ ಹೇಳಿದ್ದು ಅಲ್ವಾ? ಹೌದಾ? ಅಲ್ಲಿಗೆ ನೀ ಏನ್ ಮಾಡ್ತಿದ್ದೆ? ನಾನ್ ನೋಡ್ತಿದ್ದೆ. ಏನಾದ್ರೂ ಹೇಳ್ಬಹುದಿತ್ತಲ್ಲ. ಏನಾದ್ರು ಹೇಳಿದ್ರೆ ಮಾತು ಅಂತ ಆಗ್ತದೆ. ಅದು ಏನ್ ಹೇಳ್ದೆ ಹಾಗಿದ್ರೆ? ಏನ್ ಹೇಳ್ಬೇಕು ಅದನ್ನ ಹೇಳಿದೆ. ಸರಿ ಸರಿ. ನನ್ನ ಕಥ ಬಿಡು. ನಮ್ಮ ಯಜಮಾನ್ರಿಗೆ ಗೊತ್ತಾಯ್ತು ಅಂತ ಆದ್ರೆ ಮಗನೇ ನಿನ್ನನ್ನು ಹುಟ್ಲಿಸ್ಲಿಲ್ಲ ಅನ್ಸ್ತಾರೆ. ಒಳ್ಳೆ ಮಾತಾಡಿದ್ದೀಯ ನೀನು. ನಾನು ನಿಮ್ಮ ಜನ ಅಲ್ವಾ? ಅಂದ್ರೆ ನಿಮ್ಮಂತ ತಿನ್ಕೊಂಡಿದ್ದವ ನಾನು. ನಿನ್ನ ರಕ್ಕಸನ ನೀನು. ಅದಲ್ಲ ತಿನ್ನುವ ರಕ್ಕಸನ ನೀನು. ಅದಲ್ಲ ನಿಮ್ಮ. ನಾನು ಕೊಟ್ಟ ಅನ್ನವನ್ನ ತಿಂದು ಬದುಕಿದವನು ನೀನು. ಬಿಡ್ಲಿಕ್ಕೆ ಕೊಟ್ವಾ? ನಿಷ್ಠೆ ಇರ್ಬೇಕು. ಹೌದೌದೌದೌದು. ಆಮೇಲಿಲ್ಲ, ಚಟಾಪಟಿ ಮಾತು ನಿಂತು ಹೋಯ್ತು. ಮಾತು ಇಬ್ಬರದು ಮಾತು ಇಲ್ಲ, ಅಷ್ಟೊತ್ತಿಗೆ ಮಾತು ನಿಂತು ಹೋಯ್ತು. ಮಾತು ನಿಂತು ಹೋಯ್ತು. ಹೌದೌದು. ಆ ಬಳಿಕ ಪೆಟ್ಟಿಗೆ ಶುರು ಆಯ್ತು. ಪೆಟ್ಟಿಗೆ ಪೆಟ್ಟು ಅಂದ್ರೆ ಕ್ರಯ ಎಷ್ಟು? ನಾವು ಕೇಳುವಂತವರೇ ಆ ಜಾತಿಯವರು ನಾವು ಅಲ್ವೇ? ಹೌದೌದು. ಆಮೇಲೆ ಅಯ್ಯಯ್ಯೋ, ಕೊಟಾವ ನನಗೆ ಒಂದ. ಕೊಟಾವ ಒಂದ ನನಗೆ. ನೀನಗ್ ಒಂದು ಕೊಟ್ಟ. ನೀ ಏನು ಮಾಡ್ದ? ಬಿಟ್ಟೆ ನಾವು ಒಂದ ಅವಂಗೆ. ಒಳ್ಳೆ ಕೆಲಸ ಮಾಡಿದ್ದೀಯ. ಹೌದೌದು. ಆಮೇಲೆ ನೋಡ್ಬೇಕಿತ್ತು. ಪ್ರಾರಂಭದವನು 30 ಕೊಟ್ಟ. ನಾನ್ ತಡ ಮಾಡ್ಲಿಲ್ಲ, ಅವ್ರು 30 ಕೊಟ್ಟೆ. ನಿನಗೆ 30 ಕೊಟ್ರು ಏನೂ ಆಗಲಿಲ್ಲ. ನಾನು 60 ಕೊಟ್ಟೆ. ಅವಾಗ ಭವಿಷ್ಯ ಏನೂ ಆಗಿರ್ಬೇಕು. ಏನೂ ಆಗ್ಲಿಲ್ಲ. ಮತ್ತೆ ತಿರುಗಿ ನನಗೆ 90 ಕೊಟ್ಟವ. ಅಲ್ಲಿಗೆ ನಿನಗೆ ಸರಿ ಆಯ್ತು. ಯಾರಿಗೆ? ನಿನಗೆ ನಿಮ್ಮ ಒಟ್ಟಿಗಿರವ ನಾ 90 ಜನ ಅಂತ ಅದೆಲ್ಲ ದೊಡ್ಡದಾಗಿದೆ. ಕನಿಷ್ಠ ಮಾಡ್ಬೇಡ ನೀವೆಂತ ನನ್ನ ಇಷ್ಟು ಕನಿಷ್ಠ ಮಾಡುವುದು. ಅಂದ್ರೆ ಆಮೇಲೆ ಅಲ್ಲಿಗೆ 120 ಆಯ್ತಾ? ಅಲ್ಲ, ನೇರವಾಗಿ 180 ಕೊಂಡ್ಬಿಡ್ತು. ಅಲ್ಲಿಗೆ ನಿನ್ನ ಕಥೆ ಮುಗಿದು ಹೋಯ್ತು. ಎಂತ ತಿಳ್ಕೊಂಡ್ರಿ ನೀವು? ಮತ್ತೆ 180ಗೆ ಮುಗಲಿಕ್ಕೆ ಎಂತ ಹೌದು. ಬೆಳಗಿಂದ ಸಾಯಂಕಾಲದವರೆಗೂ ಕೊಟ್ಟರು ಪಡೆಯುವ ಯೋಗ್ಯತಾವಂತ ನೀನಿದ್ದಿ. ನಿಮ್ಮ ಒಟ್ಟಿಗಿದ್ಮೇಲೆ ಹಾಗೆ ಮಾತಾಡ್ಬೇಕು. ನಮ್ಮ ಸುದ್ದಿ ಬೇಡವಾ? ಪ್ರತ್ಯೇಕ ನಿಮ್ದು. ಅದ್ರ ಮೇಲೆ 180 ಮೇಲೆ 90 ಅವ್ರಿಗೆ ನಿಲ್ಸ್ತೇನೆ ನಾನು. ಅಲ್ಲ, ಅನಿವಾರ್ಯ ನಿಲ್ಲಿಸಲೇಬೇಕು. ಮತ್ತೆ ಸರಿಯಾಗುದಿಲ್ಲ ಅಲ್ವಾ?